ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೋ ಹ್ಯಾಪಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ಸ್ ಬಂದು ಬೆಳಗ್ಗೆಯಿಂದನೇ ಶುರು ಮಾಡಿಕೊಂಡೆ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು ನೀರು ಬಂದಾಗಲೇ. ಇನ್ನು ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡಿ ಹಾಫ್ ಆನ್ ಅವರ್ ಕಳೆದೋಯ್ತು. ಸೊ ಫೈನಲಿಗೆ ಚಪಾತಿ ಮಾಡೋಣ, ಹೇಗಿದ್ರು ಚಿಕನ್ ಸಾಂಬಾರಿದೆ ಅಂತ ಹೇಳಿ ಚಪಾತಿನೇ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿದ್ರೆ ನಮ್ಮಲ್ಲಂತೂ 3 ಟೈಮು ನಾನೇ ಖಾಲಿ ಮಾಡೋದು. ಯಾಕೆಂದರೆ ಅದೊಂದು ಸ್ವಲ್ಪ ನನ್ನ ಫೇವರು. ಅದನ್ನು ಒಂದೊಂದು ಥರ ವಿಚಿತ್ರವಾಗಿಯೇ ತಿಂತೀನಿ. ಹೆಂಗೆ ಅಂದರೆ ಒಂದು ಸಲ ಚಿಕನ್ ಸಾಂಬಾರಲ್ಲಿ ತಿಂತೀನಿ, ಆಮೇಲೆ ಒಂದು ಸಲ ಕಾಫಿ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿ ಆಮೇಲೆ ಆ ಥರದ್ರಲ್ಲೂ ತಿಂತೀನಿ. ಒಂದೊಂದು ಸಲ ಸಕ್ಕರೆ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಜಾಮ್ ಹಾಕ್ಕೊಂಡು ರೋಲ್ ಮಾಡಿ ತಿಂತೀನಿ. ಏನೋ ಒಂಥರ ಚಪಾತಿ ಅಂದರೆ ನನ್ನ ಫೇವ್ರೇಟು. ಅನ್ನನೇ ತಿನ್ನಲ್ಲ ಆ ದಿನ ಫುಲ್ಲು. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಇನ್ನು ಟಿಫನ್ ಆಗ್ತಿದ್ದಂಗೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ನಾನು ನೀರು ಬರ್ತಿರ್ಬೇಕಾದ್ರೆ ಬಟ್ಟೆ ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ. ಅದಾದಮೇಲೆ ತಿಂಡಿ ಮಾಡೋಕ್ಕೆ ಬರ್ತೀನಿ. ತಿಂಡಿ ಆಗ್ತಿದ್ದಂಗೆ ಮನೆಯೆಲ್ಲ ಒಂದು ಸಲ ನೀಟಾಗಿ ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು ಆಮೇಲೆ ಮಾಡ್ಕೊಳ್ತೀನಿ. ಫಸ್ಟೇ ಎಲ್ಲ ಮಾಡೋಕ್ಕೋದ್ರೆ ಎಲ್ಲ ಮತ್ತೆ ಪದೇ ಪದೇ ಗುಡಿಸ್ತಾ ಇರಬೇಕಾಗತ್ತೆ. ಹಾಗೆ ಏನಂದರೆ ನಮ್ಮನೇಲಿ ಯಾವಾಗಲೂ ಗುಡಿಸ್ತಾನೆ ಇರಬೇಕು. ಯಾಕೆಂದರೆ ನಮ್ಮ ಸ್ವೀಟಿ ಕೂದಲು ಬರ್ತಾ ಇರುತ್ತಲ್ಲ ಅವಾಗವಾಗ. ದಿನಕ್ಕೆ ಏನಿಲ್ಲ ಅಂದರೆ ಒಂದು 5-6 ಸಲ ಅಂತೂ ಪೊರ್ಕೆ ಹಿಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕಿಚನ್ ಹತ್ರ ಒಂದು ಸ್ವಲ್ಪ ನೀಟಾಗಿದ್ರೇ ಎಲ್ಲ ಕಾಲಿಗೆಲ್ಲ ಅಂಟುತ್ತಾ ಇರತ್ತೆ ಅಷ್ಟೇ. ಇನ್ನು ನಾಳೆ ಸ್ಕೂಲ್ ಸ್ಟಾರ್ಟ್ ಆದಾಗ ಬೇಕಾದರೆ ಡೀಪ್ ಕ್ಲೀನ್ ಥರ ಏನಾದರೂ ಮಾಡ್ಕೊಳ್ಬೋದು. ಇನ್ನು ವೀಕೆಂಡ್ ಆಗಿರೋದ್ರಿಂದ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ. ನನ್ನ ಮಗಳೂ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಹಠ ಮಾಡ್ತಾ ಇದ್ಲ್ವಾ, ಹಾಗಾಗಿ ಅಲ್ಲಿಗೆ ಕರ್ಕೊಂಡೋಗಿದ್ವಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ನಾಳೆಯಿಂದ ಸ್ಕೂಲಿಗೆ ಹೋಗಬೇಕು. ಇವತ್ತು ಸಂಡೇ ಅಲ್ವಾ, ಸರಿ ಆಯಿತು ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗ್ಬಿಟ್ಟು ಬಂದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಬಕ್ರೀದ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ರ, ಕ್ರಿಕೆಟ್ ಆಡ್ತಿದ್ರು ಹುಡುಗರೆಲ್ಲ. ಸೊ ಅಲ್ಲೆಲ್ಲ ನನ್ನ ಫ್ಯಾಮಿಲಿ ಗುಂಪು ಕಟ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಹೇಗಿತ್ತು ಜನ ಅಂತಂದರೆ ಗಾಡಿ ನಿಲ್ಲಿಸೋದಕ್ಕೂ ಅಲ್ಲಿ ಜಾಗ ಇರಲಿಲ್ಲ, ಅಷ್ಟೊಂದು ಪಾರ್ಕಿಂಗ್ ಆಗಿಬಿಟ್ಟಿತ್ತಲ್ಲಿ. ಇನ್ನು ನಮ್ಮ ಮನೆಯವ್ರ ಮಕ್ಕಳೆಲ್ಲ ಅಲ್ಲಿ ಕ್ರಿಕೆಟ್ ಆಡ್ತಿದ್ರಲ್ಲ, ಅವ್ರ ಜೊತೆ ಸೇರಿಕೊಂಡು ಅವರು ಕ್ರಿಕೆಟ್ ಆಡ್ಕೊಂಡು ನಿಂತಿದ್ರು. ನನ್ನ ಮಗಳೂ ಆ ಕಡೆ ಆಟ ಆಡೋಕ್ಕೆ ಹೋದ್ಲು. ನಾನು ಪಾಪು ಮಾತ್ರ ಸ್ವಲ್ಪ ಸುತ್ತಾಡ್ಕೊಂಡೇ ನಿಂತಿದ್ವಿ. ಹೇಗಿರುತ್ತೆ ಅಂದರೆ ಈ ಪ್ರಕೃತಿ ಮಧ್ಯದಲ್ಲಿರೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಹೆಂಗೆ ತುಂಬ ಗ್ರೀನಿಶ್ ಆಗಿ ಯಾವುದೂ ಟೆನ್ಷನ್ ಇಲ್ಲದೆ ಆರಾಮಾಗಿರ್ತೀವಲ್ಲ, ಒಂಥರ ಈ ಗ್ರೀನ್ ಕಲರ್ ಮಧ್ಯದಲ್ಲಿ ಇರ್ತೀವಂದರೆ ಒಂಥರ ಪಾಸಿಟಿವ್ ಎನರ್ಜಿ ಇದ್ದಂಗೆ ಆ ಥರ ಇರುತ್ತೆ. ಮೈಂಡ್ ಫುಲ್ಲು ಪೀಸ್ಫುಲ್ಲಾಗಿರುತ್ತೆ. ಮತ್ತು ನಮಗೆ ನ್ಯಾಚುರಲ್ಲಾಗಿ ಗಾಳಿನೂ ಸಿಗುತ್ತಲ್ಲ, ಹೆಂಗೆ ಅಂದರೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ನಮಗೆ ಆ ಥರ. ನೋಡ್ರಿ, ಒಂದೊಂದು ಸಲ ಏನಾದರೆ ಫುಲ್ಲು ಟೆನ್ಷನ್ ಆಗೋದು ಆ ಥರದ್ದು ಏನಾದರೆ ಆದರೆ ಒಂದು ದೇವಸ್ಥಾನದ ಹತ್ರ ಹೋಗಿ ಕುತ್ಕೋಬೇಕು. ಅದು ಬಿಟ್ಟರೆ ಈ ಥರ ಪಾರ್ಕಲ್ಲಿ ಬಂದು ಕುತ್ಕೊಬೇಕು. ಆವಾಗ ಅದ್ರದ್ದು ಫೀಲೇ ಬೇರೆ ಆಗಿಬಿಡುತ್ತೆ. ನಾರ್ಮಲಾಗಿ ನಮಗೇನಾದ್ರು ಸಿಟ್ಟಿರಲಿ, ಟೆನ್ಷನ್ ಇರಲಿ, ಆಟೋಮೆಟಿಕ್ಕಾಗಿ ಡೌನ್ ಆಗಿಬಿಡುತ್ತೆ. ಸೊ ಆ ಥರ ಒಂದು ಎನರ್ಜಿ ಸಿಗುತ್ತೆ ಈ ಒಂದು ಪ್ಲೇಸ್ಗಳಲ್ಲಿ ನಿಜವಾಗ್ಲೂ. ಇನ್ನು ನನ್ನ ಮಗಳು ಸಹ ಆಟಾಡ್ತಾ ಇದ್ಲಲ್ಲ, ಸೊ ಇದು ತುಂಬ ಹಳೇದಿದು, ಎಲ್ಲ ಸೌದೋಗ್ಬಿಟ್ಟಿದೆ. ಇನ್ನು ಬೇರೆ ಕಡೆ ಎಲ್ಲ ಜಿಮ್ಮಿಂದ ವರ್ಕೌಟ್ ಮಾಡ್ತಾರಲ್ಲ ಲೇಡೀಸ್ದೆಲ್ಲ, ಎಲ್ಲ ಪಾರ್ಕಲ್ಲೂ ಇತ್ತೀಚೆಗೆ ಹಾಕಿದ್ದಾರೆ. ಸೊ ಅದರಲ್ಲೆಲ್ಲ ಕೆಲವೊಂದು ಮಕ್ಕಳುಗಳು ಆಟಾಡ್ತಿದ್ರು. ಇನ್ನು 5 ಗಂಟೆ ಆಗ್ತಿದ್ದಂಗೆ ಲೇಡೀಸ್ ಬಂದುಬಿಡ್ತಾರೆ, ವಾಕಿಗೆ ಹೋಗೋಕ್ಕೆ ಬರ್ತಾರಲ್ಲ, ಅವ್ರು ಬಂದರೆ ಇನ್ನೂ ಬಿಡಲ್ಲ, ಅವ್ರು ಆಟಾಡ್ಕೊಂಡಿರ್ತಾರೆ. ಅಲ್ಲಿವರೆಗೂ ಮಾತ್ರ ಈ ಮಕ್ಕಳು ಆಟಾಡೋಕ್ಕಾಗೋದು. ಅವ್ರು ಬಂದರೆ ಫುಲ್ಲು ಫಿಲ್ ಆಗಿಬಿಟ್ಟಿರುತ್ತೆ, ಇಲ್ಲಿ ಜಾಗಗಳೇ ಬಿಡಲ್ಲ ಅವರು. ಇನ್ನು ನಾನು ಸುಮ್ಮನೆ ಸುತ್ತಾಡ್ಕೊಂಡಿದ್ದೆ ಅಷ್ಟೇ, ಪಾಪುನೇ ಎತ್ಕೊಂಡು. ಇನ್ನು ಮನೆಯವರಲ್ಲಿ ಕ್ರಿಕೆಟ್ ಆಡ್ತಿದ್ರ ಅಂತ ಹೇಳಿ ನನ್ನ ಮಗಳೂ ಆಟಾಡ್ತಾಯಿದ್ಲು. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಬೇಕಾದ್ರೆ ಜ್ಯೂಸ್ ಕುಡ್ಕೊಂಡು ಆಮೇಲೆ ಸ್ವೀಟ್ ಕಾರ್ನ್ ಎಲ್ಲ ತಿಂದ್ಕೊಂಡು ಇನ್ನೇನು ಮನೆಗೆ ಹೊರಟ್ವಿ. ಮನೆಗೆ ಬರ್ತಿದ್ದಂಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಕಾಫಿ ಎಲ್ಲ ಕುಡ್ಕೊಂಡಿದ್ದಾದಮೇಲೆ ರಾತ್ರಿ ಊಟಕ್ಕೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದೆ ನಿಮಗೆ, ಏನಾದರೆ ನಮ್ಮ ಮನೇಲಿ ಒಂದು ವೆಜಿಟೇಬಲ್ಸ್ ತಂದರೆ ಕೆಲವೊಂದು ವೆಜಿಟೇಬಲ್ಸ್ನ ನಾನು ಮಾಡೋದು ತುಂಬಾ ಲೇಟ್ ಆಗುತ್ತೆ ಅಂತ. ಲಾಸ್ಟ್ ಟೈಮಲ್ಲಿ ಹಾಗಲಕಾಯಿ ತಂದಿದ್ದು ಒಂದು 4 ಡೇಸ್ ಆದಮೇಲೆ ಮಾಡಿದ್ದೆ. ಏನೋ ಅದೊಂಥರ ನನಗೆ
ಅಂದರೆ ಈಗ ನಾವು ತಿನ್ನಲ್ಲ ಅಲ್ಲ, ಸೊ ಅದನ್ನು ನಂದು ಆ ಕಡೆ ಕೈ ಹೋಗಲ್ಲ ಮಾಡಬೇಕು ಅಂತ ಹೇಳಿ ಆ ಥರ. ಸೊ ಲಾಸ್ಟ್ ಟೈಮಲ್ಲಿ ಅದು ಒಂದು 4 ಡೇಸ್ ಆಯಿತು ತಂದಮೇಲೆ ಮಾಡೋಕ್ಕೆ. ಸೊ ಈ ಸಲ ತೊಂಡೆಕಾಯಿ ಪಲ್ಯ ಇದು ನನ್ನ ಫೇವ್ರೇಟ್ ಅಲ್ಲ, ಇದು ನನ್ನ ಮನೆಯವ್ರಿಗೆ ಫೇವ್ರೇಟು. ಹಂಗಾಗಿ ಅವರು ಅದು ಯಾವಾಗ ಮಾಡ್ತೀಯ ಮಾಡು ನೋಡೋಣ ಅಂತ ಹಂಗೆ ಹೇಳ್ತಾಯಿದ್ರು. ಅದರಲ್ಲೂ ಒಂದು 2 ಹಣ್ಣಾಗ್ಬಿಟ್ಟಿದ್ವು, ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾಯಿದ್ದೆ. ಇನ್ನೇನು ಚಿಕನ್ ಸಾಂಬಾರು ಇತ್ತಲ್ಲ, ಇನ್ನು ಹಣ್ಣಾಗ್ಬಿಟ್ರೆ ಇದನ್ನೆಲ್ಲ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲು. ತೊಂಡೆಕಾಯಿ ಕಟ್ ಮಾಡ್ಕೊಂಡಿದ್ದನ್ನು ನೀರಲ್ಲಿ ಹಾಕಿ ಬೇಯಕ್ಕೆ ಇಟ್ಕೊಂಡೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಮತ್ತು ಉಪ್ಪು ಅರಿಶಿನ ಹಾಕಿ ಬೇಯಕ್ಕೆ ಇಟ್ಕೊಳ್ತೀನಿ. ಚೆನ್ನಾಗಿ ಅದು ರಸ ಎಲ್ಲ ಹೀರ್ಕೊಂಡ್ರೆ ಅದೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಮಸಾಲೆಗೆ ಅಂತ ಹೇಳಿ ತೆಂಗಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 1-2, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಮತ್ತು ಮೆಂತ್ಯ ಕಾಳು, ಸಾಸಿವೆ ಒಂದು ಸ್ವಲ್ಪ, ಮತ್ತು ಕರಿಬೇವಿನ ಸೊಪ್ಪು ಮತ್ತು ಇಂಗು, ಹುಣಸೆಹಣ್ಣಿನ ರಸ ಇದನ್ನೆಲ್ಲ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಸೊ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಇದೇನು ಬೇರೆ ಬೇರೆ ಥರನೂ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಮನೆಯವರು ಮಾಡ್ಕೊತಾರೆ ಈ ಪಲ್ಯನ. ಅವ್ರು ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಮಾಡ್ತಾರೆ, ಬಟ್ ಇದು ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಅದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಮುಗೀತು. ಇನ್ನು ಬೆಂದಿರತ್ತಲ್ಲ, ತುಂಬ ಏನು ಬೇಯಿಸ್ಕೊಡೋದು ಬೇಡ. ಅದು ತೊಂಡೆಕಾಯಿನ ಸ್ವಲ್ಪ ಬೇಯಿಸ್ಕೊಂಡಿದ್ರೆ ಸಾಕು. ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ಎಣ್ಣೆ ಹಾಕಿ ಮಾಮೂಲಿ ಸಾಸಿವೆ ಎಲ್ಲ ಸಿಡ್ಕೊಂಡಿದ್ದಾದಮೇಲೆ ಸೊ ಇದನ್ನು ಹಾಕಿ ಫ್ರೈ ಮಾಡಿದ್ರೆ ಮುಗೀತು ಮಸಾಲೆ ಜೊತೆ. ಅದು ಏನೋಪ್ಪ ನಮಗೆ ಈ ತೊಂಡೆಕಾಯಿ ಇದೆಲ್ಲ ನಮಗೆ ಇಷ್ಟನೇ ಆಗಲ್ಲ ತಿನ್ನೋದಕ್ಕೆ. ತುಂಬ ಒಳ್ಳೆಯದು, ಬಟ್ ಇದು ಹೆಲ್ತಿಗೆ, ಬಟ್ ಹಂಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಪಲ್ಯ ಮಾಡಿದರೆ ಎಲ್ಲ ತಿನ್ನೋಕ್ಕಾಗಲ್ಲ. ಮದುವೆ ಮನೆಗಳಲ್ಲೇ ಸಾಮಾನ್ಯ ಸಿಂಪಲಾಗೆ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದೇನು ಅಲ್ಲಿಗೆಲ್ಲ ಹೋದರೆ ತಿನ್ನಬೇಕು ಅನಿಸುತ್ತೆ, ಮನೇಲಿ ಮಾಡಿಕೊಂಡ್ರೆ ಮಾತ್ರ ಇಷ್ಟ ಆಗಲ್ಲ ನಮಗೆ ಆ ಥರ. ಇನ್ನು ಫೈನಲಾಗಿ ಇದು ಬೇಯಿಸ್ಕೊಂಡು ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಬೇಯಿಸ್ಕೊಂಡಿರೋ ತೊಂಡೆಕಾಯಿನ ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಮುಗೀತು. ಸೊ ಅವತ್ತಿನ ಡೇ ಹಾಗೇ ಹೋಯಿತು. ಇದು ನೆಕ್ಸ್ಟ್ ಡೇ ಲಾಗ್ಸ್ ಕಂಟಿನ್ಯೂ ಆಗಿರುತ್ತೆ. ಬೆಳಗ್ಗೆನೇ ಇವತ್ತು ಎದ್ಬಿಟ್ಟೆ. ಸಾಮಾನ್ಯ ಒಂದು 7 o'clock ಎದ್ದೋಳೋದು ನಾನು. ಇನ್ನು ಒಂದು 6 ಗಂಟೆಗೆ ಎದ್ದಿದ್ದೆ, ಏಕೆಂದರೆ ಮಗಳಿಗೆ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗೈತಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ನೀರೆಲ್ಲ ಇಟ್ಟು ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಬೇಗನೆ ಎದ್ದೆ. ಎದ್ದೊಳ್ತಿದ್ದಂಗೆ ಫಸ್ಟು ಪಾತ್ರೆ ಎಲ್ಲ ನೆನ್ನೆ ತೊಳೆದಿರೋದು ಹಾಗೆ ಇತ್ತು. ಫಸ್ಟ್ ಅದನ್ನು ಜೋಡಿಸಿದಾದ್ಮೇಲೆ ನೆಕ್ಸ್ಟ್ ಪಾತ್ರೆ ನೀರು ಬರ್ತಿದ್ದಂಗೆ ಪಾತ್ರೆ ತೊಳ್ಕೊಬೋದು. ಪಾತ್ರೆ ಎಲ್ಲ ತೊಳ್ಕೊಳ್ತಿದ್ದಂಗೆ ಹಂಡೆಗೆ ಉರಿ ಹಾಕ್ಬಿಟ್ಟು ಬಂದೆ. ಸೊ ನೀರು ಕಾಯ್ತಾ ಇರುತ್ತೆ, ಅಷ್ಟೊತ್ತಿಗೆ ತಿಂಡಿ ಮಾಡ್ಕೋಬೋದು ಅಂತ ಹೇಳಿ. ನನಗೆ ಬೇಸಿಕಲಿ ನನಗೆ ಈ ಹಂಡೆ ಉರಿ ಹಾಕಬೇಕು ಅಂದರೆ ನನಗೆ ಆಗೋದಿಲ್ಲ, ಏಕೆಂದರೆ ಇದು ಹಚ್ಚೋಕ್ಕೆ ಬರಲ್ಲ. ಅದನ್ನು ಕ್ಲೀನಾಗಿ ಹತ್ಕೊಳ್ಳಲ್ಲ. 1/2 hour ಬೇಕಾಗುತ್ತೆ ನನಗೆ ಉರಿ ಹಾಕಬೇಕು ಅಂದರೆ. ಆ ಬಟ್ಟೆ ಪೇಪರು ಅದು ಇದು ಹಾಕಿ ಒಂದು ಮ್ಯಾಚ್ ಬಾಕ್ಸ್ ಫುಲ್ಲು ಖಾಲಿನೇ ಮಾಡಿಬಿಟ್ಟಿರ್ತೀನಿ. ಹೇಗೋ ದೇವ್ರ ದಯೆ ಸ್ವಲ್ಪ ಬೇಗ ಹತ್ಕೊಂತು, 1-2 ನಿಮಿಷದಲ್ಲಿ ಹಚ್ಬಿಟ್ಟು ಬಂದೆ. ಒಂದು ಸೌದೆ ಬೇಗ ಒಣಗಿತ್ತಲ್ಲ, ಹಾಗಾಗಿ ಹಚ್ಬಿಟ್ಟು ಬಂದೆ. ನನ್ನ ಮಗಳಿಗೆ ತೊಳ್ತಿದ್ದಂಗೆ ಅವಳಿಗೂ ಸ್ನಾನ ಮಾಡಿ ರೆಡಿ ಮಾಡಿಸ್ತಾ ಇದ್ದೀನಿ. ನನ್ನ ಸಣ್ಣ ಪಾಪುನು ನಮ್ಮ ಮನೆಯವ್ರು ಎತ್ಕೊಂಡಿದ್ರೆ, ಹಾಗಾಗಿ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಏನಾದರೆ ಇವತ್ತು ಡ್ಯೂಟಿ ರಜಾ ಇತ್ತು ಅಂತ ಹೇಳಿ ಅವರು ಎತ್ಕೊಂಡಿದ್ರು. ಅಕಸ್ಮಾತ್ ಅವ್ರು ಕೆಲ್ಸಕ್ಕೆ ಹೋಗಿದ್ದಿದ್ರೆ ಆಗ್ತಿರ್ಲಿಲ್ಲ. ಇನ್ನು ಅವಳು ನೋಡಿಕೊಂಡು ನಮ್ಮ ದೊಡ್ಡ ಮಗಳು ರೆಡಿ ಮಾಡ್ಸೋಕ್ಕಾಗಲ್ಲ. ಪಾಪ ಇವಳಿಗೂ ಗೊತ್ತಾಗಲ್ಲ, ಅಮ್ಮ ಅಮ್ಮ ಅಂತ ಪದೇ ಕರೀತಿರ್ತಾಳೆ. ಇನ್ನು ಈ ಡ್ರೆಸ್ ಬಂದುಬಿಟ್ಟು ಕ್ರಿಸ್ಮಸ್ಸಿಗೆ ತೊಗೊಂಡಿದ್ದು. ಆ್ಯಕ್ಚುಲಿ ಇವತ್ತು ಸ್ಕೂಲಲ್ಲಿ ವೆಲ್ಕಮ್ ಫಂಕ್ಷನ್ ಇರೋದ್ರಿಂದ ಯೂನಿಫಾರ್ಮ್ ಬೇಡ, ಕಲರ್ ಡ್ರೆಸ್ ಹಾಕೋಬಾ ಅಂತ ಹೇಳಿದ್ರಲ್ಲ, ಹಾಗಾಗಿ ಈ ಡ್ರೆಸ್ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಡ್ರೆಸ್ ಅವಳಿಗೆ. ಯಾವಾಗಲೂ ಒಂದೇ ಥರನೇ ಲಾಂಗ್ ಫ್ರಾಕು, ಗೌನು, ಅದು ಬಿಟ್ಟರೆ ಜೀನ್ಸು, ಟಿ ಶರ್ಟು ಈ ಥರನೇ ತೊಗೊಳ್ತಿದ್ದು. ಬಟ್ ಈ ಸಲ ಮಾತ್ರ ಕ್ರಿಸ್ಮಸ್ ಹಬ್ಬಕ್ಕೆ ಈ ಥರ ಚುಟಿ ತೊಗೊಳ್ಳೋಣ, ಅವಳ ಹತ್ರ ಇಲ್ಲ ಅಂತ ಹೇಳಿ ತೊಗೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಲರು ಮತ್ತು ಡ್ರೆಸ್ ಮಾತ್ರ.
ಸೊ ಇದನ್ನೇ ಹಾಕಿ ಕಳಿಸಿದ್ದೆ, ನೆಕ್ಲೆಸ್ ಎಲ್ಲ ಹಾಕಿ ನೀಟಾಗಿ ಕಳಿಸಿದ್ದೆ. ಈಗೇನೋ ನೀಟಾಗಿ ಕಳಿಸಿರ್ತೀನಿ, ಬರಬೇಕಾದ್ರೆ ಸರ ಎಲ್ಲ ಕಿತ್ತಾಕೊಂಡು ಬಂದಿರ್ತಾಳೆ. ಏನಕ್ಕೆ ಅಂತ ಕೇಳಿದ್ರೆ ಕಿತ್ತೋಯ್ತು ಅಂತ ಹೇಳ್ತಾಳೆ. ಆ ಥರ ಇನ್ನು ಮಕ್ಕಳ ಸ್ವಭಾವ ಅಂದ್ರೇ ಹಾಗೆ ಅಲ್ವಾ. ಬಟ್ ಹೋಗ್ಬೇಕಾದ್ರೆ ಮಾತ್ರ ನನಗೆ ಹಂಗೆ ರೆಡಿ ಮಾಡಿಸು ಹಿಂಗೆ ರೆಡಿ ಮಾಡಿಸು ಅಂತ ರೆಡಿಯಾಗಿಬಿಟ್ಟು ಹೋಗ್ತಾಳೆ. ಅದಕ್ಕೆ ಒಂದು ದೊಡ್ಡ ವಾದನೆ ಆಗೋಗ್ಬಿಡುತ್ತೆ ನಾವಿಬ್ಬರ ಮಧ್ಯೆ. ಸೊ ಮಕ್ಕಳಲ್ವಾ ಹಾಗೆ ಅಂತ ಹೇಳಿ ನಾನು ರೆಡಿ ಮಾಡಿ ಕಳಿಸ್ತೀನಿ. ಬಟ್ ಬರಬೇಕಾದ್ರೆ ಈಗ ಹೆಂಗಿರ್ತಾಳೋ ಹಾಗೆ ಅಂತ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇನ್ನು ನನ್ನ ಮಗಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವಳಿಗೂ ಕಳಿಸಿದಾಯಿತು. ಸೊ ಅವಳು ಹೊರಡ್ತಿದ್ದಂಗೆ ನಾನು ಕಿಚನ್ ಕೌಂಟರ್ ಹತ್ರ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಸಿಪ್ಪೆ ಎಲ್ಲ ಹಾಗೆ ಇಟ್ಟಿದ್ದೆ. ಏಕೆಂದರೆ ನನ್ನ ಮಕ್ಕಳು ರೆಡಿ ಮಾಡಿಸ್ಬೇಕಂತ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊತಾ ಇದ್ದೀನಿ. ಇನ್ನು ಎಲ್ಲ ಕ್ಲೀನ್ ಆಗ್ತಿದ್ದಂಗೆ ನಾನು ಸ್ನಾನಕ್ಕೆ ಹೋದರೆ ಸೊ ಇವತ್ತಿಂದು ಏನು ಕೆಲಸ ಇರುತ್ತೋ ಮುಗೀತು. ಸಾಂಬಾರು ಇದ್ದರೆ ಮಾತ್ರ ಯಾವುದೂ ಟೆನ್ಷನ್ ಇರೋದಿಲ್ಲ ಆ ಥರ. ಮನೆಯೆಲ್ಲ ನೀಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ನಾನಕ್ಕೆ ಹೊರಟೆ. ಯಾಕೆಂದರೆ ನನ್ನ ಪಾಪು ಎದ್ದೇಳೋ ಅಷ್ಟೊತ್ತಿಗೂ ನಾನು ಬೇಗನೆ ಬಂದುಬಿಡಬೇಕು. ಇಲ್ಲಾಂದರೆ ಒಂದು ಸಲ ಎದ್ಬಿಟ್ರೆ ಮತ್ತೆ ಮಲಗ್ಸೋಕ್ಕೆ ಭಾಳ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ನಾನು ನನ್ನ ಕೆಲಸನ ಬೇಗ ಆದಷ್ಟು ಮುಗಿಸ್ಕೊತಾ ಇದ್ದೀನಿ. ಇನ್ನು ಸ್ನಾನ ಎಲ್ಲ ಆಗ್ತಿದ್ದಂಗೆ ತಿಂಡಿ ಮಾಡಿಕೊಂಡೆ. ಈಗ ನಾನು ಫಸ್ಟು ತಿಂಡಿ ಎಲ್ಲ ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮ ಪಾಪುಗೂ ಸೆರ್ಲಾಕ್ ಮಾಡಿಟ್ಬಿಟ್ಟು ಆಮೇಲೆ ಎಬ್ಬರಿಸಿ ತಿನ್ನಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ ಒಟ್ಟಿಗೆ ಪಾಪುಗೂ. ಇತ್ತೀಚೆಗೆ ನಾನು ಒಂದು 15 ದಿನದಿಂದ ಸೆರ್ಲಾಕೆ ಕೊಡ್ತಾಯಿದ್ದೀನಿ. ಬರೀ ರಾಗಿ ಸರಿನೇ ಪಾಪುಗೂ ಬೇಜಾರಾಗುತ್ತೆ ಅಂತ ಹೇಳಿ ಸೆರ್ಲಾಕೆ ತಿನ್ನಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೂ ಮುಂಚೆ ಎಲ್ಲ ಪಾಪುವಲ್ಲಿದ್ದಾಗ ನಾವು ಸೆರ್ಲಾಕೆ ತಿಂತಾಯಿದ್ವಿ. ಸ್ವಲ್ಪ ಚೆನ್ನಾಗಿ ಆಗ್ತಾರೆ ಗುಂಡಕ್ಕೆ. ನಮ್ಮ ಪಾಪು ತುಂಬಾ ವೀಕ್ ಇದ್ದಾಳೆ, ತೂಕದಲ್ಲೂ ಆಗಿರ್ಬೋದು ತುಂಬಾ ವೀಕ್ ಇದ್ದಾಳೆ. ಯಾಕೆಂದರೆ ಅವಳು ಬೈ ಬರ್ತಲ್ಲೇ ಬರೀ 2.5 kg ಅಷ್ಟೇ ಇದ್ದಿದ್ದು. ಈಗಲೂ ಹಂಗೆ ಇದ್ದಾಳೆ. ಹಾಗಾಗಿ ಸ್ವಲ್ಪ ಇದನ್ನು ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ ಸೆರ್ಲಾಕಿಂದು. ಇದು ಚೆರಿ ಮತ್ತು ಆ್ಯಪಲ್ ಫ್ಲೇವರ್ ಇರೋದು. ಇದು ಸೆರ್ಲಾಕು 300 rupees. ಇದು ಮೆಡಿಕಲ್ ಶಾಪಲ್ಲಿ ಅವೈಲೇಬಲ್ ಇದೆ. ಸೊ ಯೂಸ್ ಮಾಡ್ಬೋದು ಅಂಥದ್ದೇನೂ ಇಲ್ಲ. ಪ್ರಿಸರ್ವೇಟಿವ್ ಆ ಥರ ಏನೂ ಇದರೊಳಗಿಲ್ಲ. ಮತ್ತು ನೋ ಆ್ಯಡೆಡ್ ಶುಗರು ಅಷ್ಟೇ. ಹಾಗಾಗಿ ಇದನ್ನು ನಾನು ತಿನ್ನಿಸ್ತಾ ಇದ್ದೀನಿ. ರಾತ್ರಿ ಟೈಮಲ್ಲಿ ಇದ್ರ ಜೊತೆ ರಾಗಿ ಸರಿ ತಿನ್ನಿಸ್ತೀನಿ. ರಾತ್ರಿ ರಾಗಿ ಸರಿ ಮಾತ್ರನೇ ಕೊಡೋದು, ಬೆಳಗ್ಗೆ ಮಾತ್ರ ಸೆರ್ಲಾಕ್ ಕೊಡ್ತೀನಿ. ಬರೀ 1-2 ಸ್ಪೂನ್ ಹಾಕ್ಕೊಂಡು ಕಾಯಿಸಿರೋ ಬಿಸಿ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಗಂಟಿಲ್ದೇ ಮಿಕ್ಸ್ ಮಾಡ್ಕೊಂಡು ಸೊ ತಣ್ಣಗಾದ್ಮೇಲೆ ತಿನ್ನಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಿಡಲಲ್ಲಿ ಏನಾದರೆ ಫ್ರೂಟ್ಸ್ ಏನಾದರೆ ಆ್ಯಪಲ್ಲು ಬನಾನಾ ಆ ಥರ ಇದ್ದರೆ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಕೊಡ್ತೀನಿ. ಇದು ಬೆಳಗ್ಗೆ ಸೆರ್ಲಾಕು, ರಾತ್ರಿಗೆ ರಾಗಿ ಸರಿ ಆ ಥರ ನಾನು ಮಾಡ್ಕೊಂಡಿದ್ದೀನಿ. ಇನ್ನೂ ಬೇರೆ ಏನೂ ಕೊಡ್ತಾ ಇಲ್ಲ. ಯಾಕೆಂದರೆ ಮಕ್ಕಳಿಗೆ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ರೈಸು ಅಥವಾ ಕ್ಯಾರೆಟು ಆ ಥರದ್ದೆಲ್ಲ ಏನಾದರೆ ಕೊಟ್ಟು ಸ್ಮ್ಯಾಶ್ ಮಾಡಿ ತಿನ್ಸೋಣ ಅಂದರೆ ನಮ್ಮ ಪಾಪು ತಿನ್ನೋದಿಲ್ಲ. ಇದಕ್ಕೆ ಅಡಿಕ್ಟ್ ಆಗಿದ್ದಾಳೆ. ಹಾಗಾಗಿ ಸೊ ಇದನ್ನು ಮಾಡಿ ಪಾಪುಗೆ ತಿನ್ನಿಸ್ತೀನಿ. ಸೊ ಇದು 2 days ಇನ್ ವ್ಲಾಗ್ಸ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.